ಒಂದು ಗುಡ್ ನ್ಯೂಸ್ ಏನಂತಂದರೆ ಗಿಲ್ಲಿ ಫ್ಯಾನ್ಸ್ಗೆ, ಗಿಲ್ಲಿಗೆ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಬಂದಿದ್ದಾರೆ. ಇದು ಅಷ್ಟು ಸುಲಭ ಮಾತಲ್ಲ. ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಅದೀವಿ. 1,000 ಅಲ್ಲ, 1 ಸಬ್ಸ್ಕ್ರೈಬ್ ಬರಬೇಕಂತಂದರೆ ಎಷ್ಟು ಕಷ್ಟ ಇದೆ ನಮಗೆ. ನೋಡ್ತಾರೆ ಆದರೆ ಫಾಲೋ ಆಗಂಗಿಲ್ಲ. ಅಂಥದ್ದು ಒಬ್ಬ ಆರ್ಡಿನರಿ ಗಿಲ್ಲಿ ಒಂದು ಸಿನಿ ಫೀಲ್ಡ್ಗೆ ಎಂಟ್ರಿಯಾಗಿ ಏನೇನೋ ಕೆಲಸಗಳು ಮಾಡ್ಕೊತ, ಸಿನಿ ಫೀಲ್ಡಿಗೆ ಎಂಟ್ರಿಯಾಗಿ ಏನೋ ಜಿ ಕನ್ನಡದಲ್ಲಿ ಏನೋ ಶೋಸ್ಗಳು ಮಾಡ್ಕೊತ ಅವರು ಬಂದಿರುವಂಥ ಗಿಲ್ಲಿ ಬಿಗ್ ಬಾಸ್ ಎಂಟ್ರಿಗಿಂತ ಮುಂಚೆ ಅವ್ರಿಗೆ ಇರುವಂಥ ಫಾಲೋವರ್ಸ್ ಎಷ್ಟಂತಂದರೆ ಜಸ್ಟ್ 1,02,000 ಫಾಲೋವರ್ಸ್. ಬಿಗ್ ಬಾಸ್ಗೆ ಬಂದ ಮೇಲೆ ಅದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೇಲೆ ಯಾರಿಗೂ ಅಷ್ಟು ಕಾನ್ಸಂಟ್ರೇಷನ್ ಇದ್ದಿಲ್ಲ. ಯಾವಾಗ ಗಿಲ್ಲಿ ತನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊರಗೆ ಹೋದ್ಮೇಲೆ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಕಾವ್ಯ ಹತ್ರ ಹೇಳ್ತಾರೋ ಅದು ತುಂಬ ವೈರಲ್ ಆಗುತ್ತೆ. ಸೊ ಇಷ್ಟು ಜನರನ್ನು ಮೆಚ್ಚಿಸುವಂಥ ಗಿಲ್ಲಿ ಕಂಪಲ್ಸರಿ 1 ಮಿಲಿಯನ್ ರೀಚ್ ಆಗಲೇಬೇಕಂಥೇಳಿ ತನ್ನ ಅಭಿಮಾನಿಗಳು ಏನು ಒಂದು ಕಂಪೇನ್ ಥರ ಮಾಡಿದಾರೋ, ನಿಜವಾಗ್ಲೂ ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಗಿಲ್ಲಿನ ಫಾಲೋ ಮಾಡಿದ್ದಾರೆ. ಇವತ್ತು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಷ್ಟು ಸುಲಭ ಮಾತಲ್ಲ. ದೊಡ್ಡ ಹೀರೋಯಿನ್ಗಳಿಗೆ, ಸ್ಯಾಂಡಲ್ವುಡ್ನಲ್ಲಿ ಇರುವಂಥ ದೊಡ್ಡ ಹೀರೋಗಳಿಗೂ ಅಷ್ಟು ಫಾಲೋವರ್ಸ್ ಇಲ್ಲ. ಏನು ಅದು ಕ್ರೇಜ್ ಅಂತಂದರೆ ನಿಜವಾಗ್ಲೂ ಇಷ್ಟು 12 ಸೀಸನ್ಗಳಲ್ಲಿ ಇಷ್ಟು ಕ್ರೇಜ್ ಯಾವ ಕಂಟೆಸ್ಟೆಂಟ್ಸ್ಗೂ ಇಲ್ಲ. ನೀವು ಹಿಂದಿನ ವಿನ್ನರ್ಗಳ ನೀವು ಇನ್ಸ್ಟಾಗ್ರಾಮ್ ಪೇಜ್ ತೆಗೆದು ನೋಡಿರಿ, ಇಷ್ಟು ಫಾಲೋವರ್ಸ್ ಯಾರಿಗೂ ಇಲ್ಲ. ಹಂಗೆ ನಿಜವಾಗ್ಲೂ ವಿತಿನ್ 3 ಮಂತ್ಸಲ್ಲಿ ಮೋರ್ ದ್ಯಾನ್ 9 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಬಂದಿದ್ದಾರೆ ಅಂತಂದರೆ ಗಿಲ್ಲಿಗೆ ಇದು ಅಷ್ಟು ಸುಲಭದ ಮಾತಲ್ಲ. ಅದು ಗಿಲ್ಲಿ ಕಷ್ಟದಿಂದ ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಹೌಸ್ನಲ್ಲಿ. ಸೊ ಹಾಗಾಗಿ ಗಿಲ್ಲಿ ಇಡೀ ಕರ್ನಾಟಕನೇ ಗಿಲ್ಲಿನ ಮೆಚ್ಚಿದೆ. ಸೊ ಅದಕ್ಕೆ ಇನ್ನೂ ಈ ಫಾಲೋವರ್ಸ್ ಇನ್ನೂ ಹೆಚ್ಚಿಗಾಗೋ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಇನ್ನೂ 15 ದಿವಸದಲ್ಲಿ ಗಿಲ್ಲಿ ಫಾಲೋವರ್ಸ್ ಅನ್ನೋರು ಡೆಫಿನೆಟ್ಲಿ 1.5 ಹೋಗ್ತದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನೀವೇನಂತೀರಿ ಕಾಮೆಂಟ್ ಮಾಡಿರಿ. ಗಿಲ್ಲಿಗೆ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಮಾಡಿರಿ. ಗಿಲ್ಲಿ ಬಿಗ್ ಬಾಸ್ ಮುಗೇಶ್ ಒಳಗಡೆ ಎಷ್ಟು ಫಾಲೋವರ್ಸ್ನ ಗೇನ್ ಮಾಡ್ಬೋದು ಅಂಥೇಳಿ.